ಎಲ್ರಿಗೂ ನಮಸ್ಕಾರ. ಇವತ್ತು ಸಹ್ಯಾದ್ರಿ ಸಿಂಧೂರ ಕೆಂಪು ಸಣ್ಣ ಅಕ್ಕಿ ಭತ್ತದ ತಳಿ ಬಗ್ಗೆ ನಿಮಗೆ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಈ ಒಂದು ತಳಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದುಷ್ಯಂತ್ ಕುಮಾರ್ ಸಂಶೋಧನಾ ನಿರ್ದೇಶಕರು. ಇವರು ಅಭಿವೃದ್ಧಿಪಡಿಸಿದ ತಳಿಯ ಪ್ರಾತ್ಯಕ್ಷಿಕೆಯನ್ನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಬೇಸಾಯ ತಜ್ಞರಾದ ಶ್ರೀ ಮಲ್ಲಿಕಾರ್ಜುನ್ BO ರವರು ಕೈಗೊಂಡಿದ್ದರು. ಚಂದ್ರನಹಳ್ಳಿ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ಪ್ರಗತಿಪರ ಕೃಷಿಕರು ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ಒಂದು ತಳಿಯನ್ನು ಬೆಳೆದು ಬಹಳ ಅತ್ಯುತ್ತಮವಾಗಿ ನಾಟಿಯಿಂದ ಹಿಡಿದು ಕಟಾವಿನವರೆಗೂ ಎಲ್ಲ ಸಂರಕ್ಷಣಾ ಪದ್ಧತಿಗಳನ್ನು ತೆಗೆದುಕೊಂಡು ಸಾವಯವ ಪದ್ಧತಿಯಲ್ಲಿ 1 ಎಕರೆ ಪ್ರದೇಶಕ್ಕೆ 20 ರಿಂದ 22 ಕ್ವಿಂಟಾಲಷ್ಟು ಇಳುವರಿಯನ್ನು ಅವರು ಪಡೆದಿರುತ್ತಾರೆ. ರೈತರು ತಮ್ಮ ಅನಿಸಿಕೆಯನ್ನು ಈ ರೀತಿ ಹಂಚಿಕೊಳ್ಳುತ್ತಾರೆ. ಚಂದ್ರನಹಳ್ಳಿ ಗ್ರಾಮ ರೆಡ್ ರೈಸ್ ಬೆಳೆದಿವಿ, ಫೈನ್ ರೆಡ್ ರೈಸ್ ಅದನ್ನು ಬೆಳೆದಿದ್ದೀವಿ. ನಮಗೆ KVK ಮಲ್ಲಿಕಾರ್ಜುನ್ ಸರ್ ಈ ಬಿತ್ತನೆ ಮಾಡೋಕ್ಕೆ ಈ ಬೀಜನ ತಂದುಕೊಟ್ರು. ನಾವು ಸಸಿ ಮಡಿಯಿಂದ ಬೀಜ ಚೆಲ್ದಾಗಳಿಂದ 125 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಭಾಳ ಫೈನ್ ಇದೆ. ನಾವು ಸಾವಯವದಲ್ಲೇ ಮಾಡಿರೋದು, ಸಾವಯವ ಬಿಟ್ಟು ಬೇರೆ ಏನು ಕೆಮಿಕಲ್ ಯೂಸ್ ಮಾಡಿಲ್ಲ. ಸ್ಪ್ರೇ ಮಾತ್ರ ಒಂದು ಬೇವಿನ ಎಣ್ಣೆ ಮಾತ್ರ ಮಧ್ಯಂತರವಾಗಿ ಕೊಡ್ತೀವಿ, ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಮೋಹಕ ಬಲೆಯನ್ನು ಇದರೊಳಗೆ ಮೋಹಕ ಬಲೆಯನ್ನು ಅಳವಡಿಸಿ ಕಾಂಡಕೊರಕ ಚಿಟ್ಟೆಗಳನ್ನು ಹಿಡಿದು ಇದು ಮಾಡಿರೋದು. ಹಾಗಾಗಿ ಯಾವುದೇ ಬೆಳೆಗೊನೆ ಆಗಲಿ ಮತ್ತೊಂದಾಗಲಿ ಏನು ಬಂದಿಲ್ಲ. ಈ ರೀತಿಯಾಗಿ ರೈತರು ಅನುಸರಿಸಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ಎಲ್ರಿಗೂ ನಮಸ್ಕಾರ. ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯ ನಮ್ಮ ಶಿವಮೊಗ್ಗದವರಿಂದ ಒಂದು ಹೊಸ ತಳಿನ ನಮಗೆ ಪ್ರಾತ್ಯಕ್ಷಿಕೆಯಾಗಿ ಕೊಟ್ಟಿದ್ದರು. ಆ ಪ್ರಾತ್ಯಕ್ಷಿಕೆಯ ಬೆನಿಫಿಷರಿ ನಮ್ಮ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಇದು ಚಂದ್ರನಹಳ್ಳಿ ಗ್ರಾಮ. ಅವರು ಈ ಒಂದು ತಳಿ ಬಗ್ಗೆ ಅವರ ಅನುಭವಗಳನ್ನ ಹಂಚ್ಕೊಳ್ತಾರೆ. ದಾವಣಗೆರೆ ತಾಲೂಕು ಸರ್, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಚಂದ್ರನಹಳ್ಳಿ ಗ್ರಾಮ. ಇದು ಶಿವಮೊಗ್ಗ ಯೂನಿವರ್ಸಿಟಿಯವರು ರಿಸರ್ಚ್ ಮಾಡಿರ್ತಕ್ಕಂತಹ ಕೆಂಪು ಅಕ್ಕಿ ಜ್ಯೋತಿ ಬಿಳಿಯ ಇದನ್ನು ರಿಸರ್ಚ್ ಮಾಡಿದ್ದಾರೆ. ಇದರಿಂದ ಒಳ್ಳೆ ಇಳುವರಿನೂ ಇದೆ, ಹುಲ್ಲಿನ ಇಳುವರಿ, ಭತ್ತದ ಇಳುವರಿ ಎರಡೂ ಸಹ ಒಳ್ಳೆ ಫೈನ್ ಇದೆ. ರೋಗ ಲಕ್ಷಣಗಳು ಕಡಿಮೆ, ದಿಂಡು ದಪ್ಪ ಬರುತ್ತೆ, ಯಾವುದೇ ಕಾಯಿ ಕೊರಕ ಇರ್ಬೋದು, ಇನ್ನೊಂದು ಕಾಂಡ ಕೊರಕ, ಆಮೇಲೆ ಇದು ದೋಮು ಅಂತ ಬೀಳುತ್ತೆ, ಸೊಳ್ಳೆ ಬಿಳಿ ಏನು, ಅದು ಯಾವುದು ಇದಕ್ಕೆ ಅಟ್ಯಾಕ್ ಮಾಡಲ್ಲ. ಹಂಗೆ ಈ ಭತ್ತ ರೆಸ್ಪಾನ್ಸ್ ಇದೆ. ಅಲ್ಲ, ಇದ್ರದ್ದು ಅವಧಿ ಎಷ್ಟು? ಅವಧಿ 120 ದಿವಸ. 120 ದಿವಸ ಇಳುವರಿ ಏನು ನಮ್ಗೆ ಬಂತಲ್ಲ? ಇಳುವರಿ ಎಷ್ಟು ಸರ್? ಮಳೆಗಾಲದಲ್ಲಿ 35 ಬರುತ್ತೆ ಸರ್. ಅಂದರೆ 35. ನಮಗೆ ಎಷ್ಟು ಬಂತು ಈಗ? ಅರ್ಧ ಎಕರೆ ನಮಗೆ ಎಷ್ಟು ಬಂತು ಇಳುವರಿ? 10 ಕ್ವಿಂಟಲ್ ಐತೆ ಸರ್. 10 ಕ್ವಿಂಟಲ್ ಇಳುವರಿ ಇದೆ. ಮಳೆಗಾಲ ಮಾಡಿರೋಂಥ ಪದ್ಧತಿ ಸಾವಯವ ಪದ್ಧತಿಯಲ್ಲೇ ನಾವು ಭತ್ತನ ಇದು ಬೆಳೆದಿರೋದು. ಕಾಳಿನ ಗುಣಮಟ್ಟ ಇರ್ಬೋದು, ಚೆನ್ನಾಗೈತಿ. ಹುಲ್ಲಿಂದು ಇಳುವರಿ ಐತೆ ಸರ್. ಹುಲ್ಲು ಭಾಳ ಇಳುವರಿ ಐತಿ. ಹುಲ್ಲು ಇಳುವರಿ ಬಂತು ಅಂದ್ರೆ ಭತ್ತ ಇಳುವರಿ ಬಂದೇ ಬರುತ್ತೆ ಸರ್. ಅದು ಬೇರೆ ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಇದು ಸೂಪರ್ ಅಂತ ಅನ್ನಿಸ್ತು ನನಗೆ. ಚೆನ್ನಾಗಿದೆ, ಜಾಸ್ತಿ ಬಂದಿದೆ. ತೆಂಡೆಗಳ ಸಂಖ್ಯೆನೂ ಜಾಸ್ತಿ ಐತೆ ಸರ್. ಸಾವಯವದಲ್ಲಿ ಇಷ್ಟು ತೆಂಡೆ ಇರ್ಬೇಕಾದ್ರೆ ಇದು ಏನಾರ ಗೊಬ್ಬರಕ್ಕೆ ಹೋದ್ರೆ, ನಾವು ಕೆಮಿಕಲ್ ಫರ್ಟಿಲೈಸರ್ಗೆ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಅಲ್ಲ, ಒಳ್ಳೇದು. ಈಗ ಮಲ್ಲಿಕಾರ್ಜುನ್ ಅವ್ರು ಈಗೇನಂದ್ರೆ ಸಾಮಾನ್ಯವಾಗಿ ಕೆಂಪಕ್ಕಿ ಅಂದ ತಕ್ಷಣ ನಮ್ಮ ಜನ ದಪ್ಪಕ್ಕೆ ಬರುತ್ತೆ, ಅದು ತಿನ್ನಕ್ಕಾಗಲ್ಲ, ರುಚಿ ಇರಲ್ಲ. ಯಾಕಂದ್ರೆ ಈಗ ಎಲ್ಲರಿಗೂ ಫೈನ್ ರೈಸ್ ಬೇಕಾಗಿದೆ. ಈಗ ಅದಕ್ಕೆ ಇದು ಸಣ್ಣ ಅಕ್ಕಿ ಅಂತೀವಲ್ಲ, ಅದಕ್ಕೆ ಸಣ್ಣದು ಕೆಂಪುನ ಡೆವಲಪ್ ಮಾಡಿದ್ದಾರೆ ನಮ್ಮ ಸರ್ ದುಷ್ಯಂತ್ ಸರ್. ಈಗ ಅದಕ್ಕೆ ಇದನ್ನ ನೀವು ಈಗ ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇದೆ. ಇದಕ್ಕೆ ನಾವೇನಪ್ಪ ಅಂದರೆ ಸಾಮಾನ್ಯವಾಗಿ ರೈತರು ಬೆಳೆದು ಏನು ಮಾಡ್ತೀವಿ, ನಾವು ಮಾರ್ಕೆಟ್ಗೆ ಹಂಗೆ ಕೊಟ್ಬಿಡ್ತೀವಿ ಅಂದರೆ ಗೊತ್ತಿಲ್ಲದವರು. ಇದು ಕೆಂಪಕ್ಕಿ ಆಗಿರೋದ್ರಿಂದ ನೀವು ಸಹ ಅದೇ ಪ್ರೈಸಿಗೆ ನಾವು ಕೊಟ್ಟರೆ ನಮಗೆ ಕಡಿಮೆ ಆಗುತ್ತೆ, ಅಂದರೆ ಇನ್ಕಮ್ ಕಡಿಮೆ ಆಗುತ್ತೆ. ಇದಕ್ಕೆ ಮೌಲ್ಯವರ್ಧನೆ ಮಾಡೋಣ. ಸಾವಯವ ಬೇರೆ ಅಲ್ವಾ, ಮೌಲ್ಯವರ್ಧನೆ ಅಕ್ಕಿ ತಯಾರು ಮಾಡಿ ನಾವೇ ಇದನ್ನು ಎಕರೆ ನಾವೇನೋ ಒಂದು 10 kg ಬ್ಯಾಗ್ ಆ ಥರ ಮಾಡಿಬಿಟ್ಟು 90 ರಿಂದ 100 ರೂಪಾಯಿ, ಈಗ ನಮ್ಮ ಜನನೇ ತಿನ್ನಲಿ 90 ರೂಪಾಯಿಗೆ ಕೊಡೋಣ ಅಲ್ವಾ. ಯಾಕಂದ್ರೆ ನಮ್ಮ ಜನ ಅದು ಒಂದ್ಸರಿ ರುಚಿ ಕಂಡ್ರೆ ಈಗ ಬೆಂಗಳೂರಲ್ಲ 120-130 ರೂಪಾಯಿ ತನಕ ತೊಗೊತಾರೆ.
ಈಗ ನಮ್ಮಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಪರಿಚಯ ನೋಡಿ ನಮ್ಮ ಸರ್ ವೀರಣ್ಣ ಸರ್ ನನಗೂ ಬೇಕು ಈಗ ನೋಡಿದ ತಕ್ಷಣನೇ ಅಲ್ವಾ. ಅಂದ್ರೆ ಈಗ ಸಾವಯವದಲ್ಲಿ ಬೆಳೆಯುವಂಥದ್ದು ಎಲ್ಲರೂ ಮಾಡ್ತಿದೀವಿ. ಬಟ್ ಸಾವಯವ ಹೆಂಗಂದ್ರೆ ನಂಬಿಕೆ ತರ ನಡೀತಾ ಇದೆ. ಈಗ ಆ ನಂಬಿಕೆ ವೀರಣ್ಣ ಸರ್ ನನ್ನ ಮೇಲೆ ನಂಬಿಕೆ ಇದೆ. ಮಲ್ಲಿಕಾರ್ಜುನ್ ಇಲ್ಲಿ ಕೆವಿ ಕೆಲಸ ಮಾಡ್ತಾನಂತ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹಂಗಾಗಿ ಈಗ 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 ಪ್ರಾತ್ಯಕ್ಷಿಕನ ಇವರು ಸರ್ ಬಂದು ನೋಡಿರೋದ್ರಿಂದ ಕಾನ್ಫಿಡೆಂಟ್ ಆಗಿ ನಾವೆಲ್ಲರೂ ಮಾತಾಡ್ತೀವಿ. ಹಂಗಾಗಿ ಈ ನಮಗೆ ಸರ್ ದುಷ್ಯ ಸರ್ ನಾನು ಡೈಲಿ ವೆರೈಟಿ ಅಂತ ವೀರಣ್ಣ ಸರ್ ನಂಗೆ ಯಾವಾಗಲೂ ಬೆನ್ನೆಲುಬ್ತಾರ ನಮ್ಮ ವೀರಣ್ಣ ಸರ್ ಯಾವಾಗಲೂ. ಧನ್ಯವಾದಗಳು. ಯಾಕೆಂದ್ರೆ ಕೃಷಿಕರಿಗೆ ಏನೋ ಒಂದು ಬಳುವಳಿ ನೀಡಿದ್ರಿ ನೀವು, ಅಲ್ಲ, ಆದಷ್ಟು ಹಂಗಾಗಿ ನಮಗೆ ಬಹಳ ಖುಷಿ ಈ ಅನ್ನಿಸ್ತು. ತಳಿ ಏನಿದೆಯಲ್ಲ ಅಭಿವೃದ್ಧಿ ಪಡಿಸಿರೋದು ಇದು ಇನ್ನು ಹೆಚ್ಚು ರೈತರಿಗೆ ಪ್ರಚಾರಕ್ಕೆ ಹೋಗ್ಬೇಕು, ಹೌದು ಸರ್, ಅವರು ಬೆಳೆಯಂಗ್ ಆಗ್ಬೇಕು. ಸರ್ ನಾನು ಆ ಈಗ ಉದ್ದೇಶನೇ ಇದೆಲ್ಲ ಹೌದು ನಿಮ್ಮ ಸರ್. ಭಾಗದಲ್ಲಿ ಇದು ಈಗ ನಾನೊಂದು 3-4 ಜನ ರೈತರಿಗೆ ಹೇಳಿದ್ದೀನಿ ಸರ್, 10 kg ಹಂಗೆ ಕೊಡ್ತೀನಿ ಸರ್ ಕೊಡಿ, ಬೀಜ ಮಾಡಿ ಕೊಡಿ, ಬೀಜ ಮಾಡಿ ಕೊಡ್ತೀನಿ ಸರ್. ಅವರು ಅದನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇಲ್ಲ ಮಾಡ್ಬೋದು. ರೈತರಿಂದ ರೈತರಿಗೆ ಹಂಗೆ ಸ್ಪ್ರೆಡ್ ಆಗ್ಬೇಕು. ಪ್ರಚಾರಗಳು ಆದ್ರೆ ನೀವು ಯಾರಿಗೆ ಕೊಡ್ತೀರ ಅಂತ ಹೆಸರು ಬರ್ಕೊಳ್ರಿ, ಸೊ ದಟ್ ನಾವು ಒಂದು ಸ್ವಲ್ಪ ಫಾಲೋ ಅಪ್ ಮಾಡೋಣ. ಆಯ್ತು ಸರ್, ಆಯ್ತು. ಹೆಚ್ಚು ವಿಸ್ತೀರ್ಣದಲ್ಲಿ ಬರ್ಬೇಕಿದೆ ಹೌದು ಸರ್. ಬೇಸಿಗೆಗೆ ಎಷ್ಟು ಸರ್ ಇದು 40 ಕ್ವಿಂಟಲ್ ಬರುತ್ತೆ ಬೇಸಿಗೆ. ಮಾಡ್ತಾರೆ ಸರ್, ಬೇಸಿಗೆಗೂ ತಗೊಂತಾರೆ. ಬೇಸಿಗೆಗೂ ಇದನ್ನೇ ಮಾಡ್ತೀವಿ ಸರ್. ಈಗ 40 ಕ್ವಿಂಟಲ್ 40 ಬರುತ್ತೆ ಸರ್ ಇದು ಬೇಸಿಗೆಗೆ. ಹ್ಞೂ ಸರ್. ಈಗ ಕೊನೆಯದಾಗಿ ನಮ್ಮ ಮಲ್ಲಿಕಾರ್ಜುನ್ KVK ಸಂಸ್ಥೆಯಿಂದ ಈ ಪ್ರಾತ್ಯಕ್ಷತೆಯನ್ನು ಅತ್ಯುತ್ತಮವಾಗಿ ನಮ್ಮ ರೈತರಾದ ಮಲ್ಲಿಕಾರ್ಜುನ್ ಇವರು ಮಲ್ಲಿಕಾರ್ಜುನ್ ಇವರು ಸೇರಿ ಅತಿ ಯಶಸ್ವಿಯಾಗಿ ಈ ಒಂದು ತಳಿಯನ್ನು ರೈತರ ಭಾಗದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದ್ರ ಭಾಳ ಬೇಡಿಕೆ ಬರುತ್ತೆ. ಈ ರೈತರಿಂದ ಮುಂದಿನ ರೈತರಿಗೆ ಹೋದರೆ ನಮಗೂ ಸಹ ನಮ್ಮ ಯೂನಿವರ್ಸಿಟಿ ವತಿಯಿಂದ ನಿಮಗೆ ತುಂಬ ಧನ್ಯವಾದ. ನಮಸ್ತೆ ಮಲ್ಲಿಕಾರ್ಜುನ್, ತುಂಬ ಚೆನ್ನಾಗಿ ಮಾಡಿದಿರಿ. ಹ್ಞೂ ಸರ್.